ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕಡೆಯಿಂದಾನೇ ಅನೌನ್ಸ್ಮೆಂಟ್ ಬಂದಿದ್ದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಮತ್ತೆ ವಾರಾಂತ್ಯದ ಎಲಿಮಿನೇಷನ್ ಇರುತ್ತೆ ಅಂತ. ಮತ್ತೆ ಅದನ್ನ ಸುದೀಪ್ ಸರ್ ಕಡೆಯಿಂದಾನು ಹೇಳ್ಸಿದ್ದು. ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬರ್ತಿದೆ. ಅದೇನಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವಾಗ ಒಂದು ಅಪ್ಡೇಟ್ ಬರ್ತಿದೆ. ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ನೋಡಿ, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಎಲ್ಲ ಪ್ರೋಮೋ ಎಲ್ಲ ಬಿಟ್ಟಿದ್ದಾರೆ. ಆದ್ರೆ ಈ ವಾರ ಸಂಕ್ರಾಂತಿ ಪ್ರಯುಕ್ತ ಮಿಡ್ ವೀಕ್ ಎಲಿಮಿನೇಷನ್ ನೇ ಕ್ಯಾನ್ಸಲ್ ಮಾಡಿದಾರಂತೆ. ಬೆಳಿಗ್ಗೆಯಿಂದ ಬರ್ತಿದ್ದ ಅಪ್ಡೇಟ್ ಗೌತಮಿ ಅವ್ರು ಹೊರಗೆ ಹೋಗಿದಾರ ಅಂತೆಲ್ಲ ಬರ್ತಿತ್ತು. ಆಮೇಲೆ ಪ್ರೋಮೋ ನೋಡಿದ ಆಮೇಲೆ ಇಲ್ಲ ಮೋಕ್ಷಿತ್ ಅವ್ರು ಹೋಗಿರೋದು, ಆ ಪ್ರೋಮೋದಲ್ಲಿ ನೀವು ಗಮನಿಸಿ ಕ್ಲೀನ್ ಆಗಿ ಮೋಕ್ಷಿತ್ ಅವ್ರು ಹೋಗಿರೋದು, ಗೌತಮಿ ಅವರಲ್ಲ ಅಂತೆಲ್ಲ ಹರಿದಾಡ್ತು. ಅದಾದ್ಮೇಲೆ ಇವಾಗ ಅಪ್ಡೇಟ್ ಬರ್ತಿರೋದು ಫೈನಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿದಾರಂತೆ. ಸಂಕ್ರಾಂತಿ ಪ್ರಯುಕ್ತ ಮಿಡ್ ವೀಕ್ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿದಾರಂತೆ. ಮತ್ತೆ ಇವಾಗ ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದಾರ ಬಿಗ್ ಬಾಸ್. ವೋಟಿಂಗ್ ಲೈನ್ಸ್ ಎಲ್ಲ ಓಪನ್ ಬಿಟ್ಟಿದ್ದು, ಸೋಮವಾರ ರಾತ್ರಿಯಿಂದ ವೋಟಿಂಗ್ ಲೈನ್ಸ್ ಓಪನ್ ಬಿಟ್ಟಿದ್ದು, ಜನ ತುಂಬಾ ವೋಟ್ಸ್ ಮಾಡಿದ್ದು. ಅದಕ್ಕೆಲ್ಲ ಬೆಲೆ ಇಲ್ವಾ ಇವಾಗ? ನಿನ್ನೆ ರಾತ್ರಿ 11 ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಬಿಟ್ಟು ನಿನ್ನೆ ರಾತ್ರಿ ಕ್ಲೋಸ್ ಮಾಡುದು. ಇವಾಗ ಆ ವೋಟಿಗೆ ಎಲ್ಲಿ ಬೆಲೆ? ಏನಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಿಲ್ಲ? ಇದೆಲ್ಲ ದೊಡ್ಡ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಇದಕ್ಕೆಲ್ಲ ಬಿಗ್ ಬಾಸ್ ಆನ್ಸರ್ ಕೊಡ್ಬೇಕು. ಮಿಡ್ ವೀಕ್ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿದಾರಂತೆ ಸಂಕ್ರಾಂತಿ ಪ್ರಯುಕ್ತ. ಯಾರು ಎಲಿಮಿನೇಟ್ ಆಗಿಲ್ಲ, ಗೌತಮಿ ಅವರು ಎಲಿಮಿನೇಟ್ ಆಗಿಲ್ಲ, ಭವ್ಯ ಅವರು ಅಂತ ಒಂದಿಷ್ಟು ಜನ, ಭವ್ಯ ಅವರು ಎಲಿಮಿನೇಟ್ ಆಗಿಲ್ಲ, ಮೋಕ್ಷಿತ್ ಅವರು ಎಲಿಮಿನೇಟ್ ಆಗಿಲ್ಲ, ಯಾರು ಎಲಿಮಿನೇಟ್ ಆಗಿಲ್ಲ ಅಂತ ಇವಾಗ ಒಂದು ಅಪ್ಡೇಟ್ ಬರ್ತಿದೆ. ಹೊಸ ಅಪ್ಡೇಟ್ಸ್ ಏನೇನ್ ಬರುತ್ತೋ ಅದನ್ನ ಬೇಗ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬಿಗ್ ಬಾಸ್ ಏನಕ್ಕೆ ಈ ರೀತಿ ಮಾಡಿದ್ರು, ನಿಮಗೆ ಏನ್ ಅನ್ಸ್ತು? ಬಿಗ್ ಬಾಸ್ ಜನರನ್ನ ಮೂರ್ಖರನ್ನ ಮಾಡ್ತಿದಾರ? ಓಟ್ಸ್ ನ ಕನ್ಸಿಡರ್ ಮಾಡ್ತಿಲ್ವಾ? ಏನಕ್ಕೆ ಈ ತರ ಟ್ವಿಸ್ಟ್ ಕೊಡ್ತಿದ್ದಾರೆ? ಜನರೆಲ್ಲ ಮುಗಿಬಿದ್ದು ವೋಟ್ ಮಾಡಿದ್ದಾರೆ, ಜನರ ಓಟಿಗೆ ಬೆಲೆ ಇಲ್ವಾ? ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ? ಬಿಗ್ ಬಾಸ್ ಇದಕ್ಕೆ ಸ್ಪಷ್ಟನೆ ಕೊಡ್ಲೇಬೇಕು. ನಿಮಗೆ ಏನ್ ಅನ್ಸ್ತಿದೆ? ಬಿಗ್ ಬಾಸ್ ತಪ್ಪು ಮಾಡ್ತಾ ಇಲ್ವಾ? ನಿಮಗೆ ಏನ್ ಅನ್ಸ್ತಿದೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಮತ್ತೆ ಗೌತಮಿ ಅವ್ರ ಫ್ಯಾನ್ಸಿಗೆ ತುಂಬಾ ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು. ತುಂಬಾ ಹ್ಯಾಪಿ ಆಗಿರಿ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ, ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೋಗಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಬಿಗ್ ಬಾಸ್ ಈ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿರೋದು ಯಾವ ರೀತಿ ಅನ್ಸ್ತಿದೆ ನಿಮಗೆ? ಬಿಗ್ ಬಾಸ್ ಈ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿರೋದು ಕರೆಕ್ಟ್ ಇದೆಯೋ ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೇಕಿತ್ತು? ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.